ತೀವ್ರ ಕುತೂಹಲ ಮೂಡಿಸಿದೆ ರಾಹುಲ್ ಮತ್ತು ಸಿದ್ದರಾಮಯ್ಯನವರ ಭೇಟಿ. ಓಕೆ, ಇವಾಗಲೇ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರ ಭೇಟಿ ಮುಕ್ತಾಯ ಆಗಿದೆ. ಬಟ್ ಹೊಸ ಗೇಮ್ ಪ್ಲಾನ್ನೊಂದಿಗೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯನ್ನು ಭೇಟಿಯಾಗಿದ್ದಾರೆ ಅಂತ. ಒಂದು, ರಾಹುಲ್ ಗಾಂಧಿ ಮುಂದೆ ಸಂಪುಟ ಪುನರ್ರಚನೆಯ ಪ್ರಸ್ತಾಪವನ್ನು ಇಡ್ತಕ್ಕಂಥದ್ದು. ಇಲ್ಲದೇ ಇದ್ದರೆ ನೀವು ಹೇಳ್ದಂಗೆ ಕೇಳ್ತೀನಿ ಅಂತಕ್ಕಂಥ ಒಂದು ಗೇಮ್ ಪ್ಲಾನ್. ಸಂಪುಟ ಪುನರ್ರಚನೆಯಾದರೆ ಚಳಿಗಾಲದ ಅಧಿವೇಶನಕ್ಕೂ ಮುನ್ನ, ಡಿಸೆಂಬರ್ಗೂ ಮುನ್ನವೇ ಅನುಮತಿ ಕೊಟ್ಬಿಡಿ, ಈಗಲೇ ಮಾಡಿಬಿಡ್ತೀವಿ. ಬೇರೆ ವಿಚಾರ ಇದ್ದರೆ, ಬೇರೆ ವಿಚಾರ ಅಂದರೆ ಏನು, ಪವರ್ ಶೇರಿಂಗ್, ಆ ಥರದ್ದೇನಾದರೂ ನಿಮ್ಮ ತಲೆಯಲ್ಲಿದ್ದರೆ ಸಮಯ ಕೊಡಿ, ಈಗಲೇ ಆತುರಕ್ಕೆ ನಿರ್ಧಾರಕ್ಕೆ ಬರೋದು ಬೇಡ ಅಂತ ಎರಡು ವಿಚಾರಗಳನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥ ಸಾಧ್ಯತೆ ಇದೆ. ಈಗಾಗಲೇ ಮಾತುಕತೆ ಮುಕ್ತಾಯ ಆಗಿದೆ, ಹಲವಾರು ವಿಚಾರಗಳನ್ನ ಚರ್ಚೆ ಮಾಡಿರ್ತಾರೆ. ಅದರಲ್ಲಿ ಪ್ರಮುಖವಾದದ್ದು ಸಂಪುಟ ಪುನರ್ರಚನೆ. ಸಂಪುಟ ಪುನರ್ರಚನೆಗೆ ಈ ಹಿಂದೆನೇ ಹೈಕಮಾಂಡ್ ಅನುಮತಿ ಕೊಟ್ಟಿತ್ತು ಅಂತ ಹೇಳಿದರು ಸಿದ್ದರಾಮಯ್ಯನವರು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗ ಸದ್ಯಕ್ಕೆ ಎರಡೇ ಪ್ರಸ್ತಾಪಗಳು. ರಾಹುಲ್ ಗಾಂಧಿ ಅವರು ಓಕೆ ಅನ್ನೋದೇ ಆದರೆ ಇಮಿಡಿಯೇಟಾಗಿ ಅನುಮತಿ ಕೊಡಿ, ಸಂಪುಟ ಪುನರ್ರಚನೆ ಮಾಡ್ತೀವಿ. ನಿಮ್ಮ ತಲೆನಲ್ಲಿ ಬೇರೆ ಇದ್ದರೆ, ಪವರ್ ಶೇರಿಂಗ್ ವಿಚಾರಗಳಿದ್ದರೆ ಸಮಯ ಕೊಡಿ. ಸಮಯ ಅಂತಂದರೆ ಏನು, ಚಳಿಗಾಲದ ಅಧಿವೇಶನದ ನಂತರನ ಹೇಗೆ ಅಂತ? ಅರವಿಂದ್, ಖಂಡಿತವಾಗಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಆ ಒಂದು ಬಿಹಾರ ಚುನಾವಣೆಯನ್ನು ಒತ್ತಟ್ಟಿಗಿಟ್ಟು, ಅಂದ್ರೆ ಅದು ಒಂದು ರೀತಿಯಲ್ಲಿ ಬಿಹಾರ ಚುನಾವಣೆ ನಡೆದಿದೆ, ಅದರ ಬಗ್ಗೆ ಏನೆಲ್ಲ ಆಗ್ಬೇಕು ಅದು ಒಂದ್ ಕಡೆ, ಜೊತೆಗೆ ಸಮಾಧಾನ ಪಡಿಸೋದು ಒಂದ್ ಕಡೆ ಆದ್ರೆ, ಈ ಒಂದು ಕ್ಯಾಬಿನೆಟ್ ವಿಚಾರದಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದು ಕೂಡ ಈಗ ಬರ್ತಾ ಇರತಕ್ಕಂತ ಮಾಹಿತಿ. ಪ್ರಮುಖವಾಗಿ ಕ್ಯಾಬಿನೆಟ್ ವಿಚಾರವನ್ನ, ಅಂದ್ರೆ ಈಗಾಗಲೇ 2.5 ವರ್ಷ ಆಗ್ತಾ ಇದೆ ಡಿಸೆಂಬರ್ ಆದಾಗ, ಹಾಗಾಗಿ ಕ್ಯಾಬಿನೆಟ್ ಪುನರ್ರಚನೆ ಆಗ್ಬೇಕಾಗುತ್ತೆ, ಜಾತಿ ಸಮೀಕರಣ ಮತ್ತೆ ಹೊಸ ಮುಖಗಳಿಗೆ ಆದ್ಯತೆಯನ್ನು ಕೊಡಬೇಕಾಗುತ್ತೆ ಅನ್ನೋದು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಒಂದು ವಿಚಾರದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಹೈಕಮಾಂಡ್ ಮುಂದೆ ಆ ಒಂದು ಎರಡು ಆಯ್ಕೆಗಳನ್ನು ಮುಂದಿಟ್ಟು, ಅಂದ್ರೆ ಎಲ್ಲ ಒಂದ್ ಕಡೆ ಕ್ಯಾಬಿನೆಟ್ಗೆ ನೀವು ಅನುಮತಿ ಕೊಡೋದಾದ್ರೆ ಈಗಲೇ ಕೊಟ್ಬಿಡಿ, ನಾವು ಡಿಸೆಂಬರ್ ಒಳಗಡೆನೆ ಆ ಒಂದು ಸಚಿವ ಸಂಪುಟ ಪುನರ್ರಚನೆಯನ್ನು ಮಾಡಿ ಮುಗಿಸ್ತೇವೆ, ನಂತರ ಹೊಸ ಕ್ಯಾಬಿನೆಟ್ನೊಂದಿಗೆ ನಾವು ಆ ಒಂದು ಅಧಿವೇಶನಕ್ಕೆ ಹೋಗ್ತೇವೆ ಅನ್ನೋದು ಒಂದು. ಇಲ್ಲ ಅಂದ್ರೆ ಆ ಒಂದು ಈಗ ವೆಯ್ಟ್ ಮಾಡಿ ಒಂದು ಸ್ವಲ್ಪ ದಿನ ಕಾಯಿರಿ ಅಂತ ಅಂದ್ರೆ ಡಿಸೆಂಬರ್ ಆದ ಬಳಿಕ, ಅಂದ್ರೆ ಆ ಒಂದು ಅಧಿವೇಶನ ಆದ ಬಳಿಕ ನೀವು ಅನುಮತಿ ಕೊಡಿ ಅಂತ ಕೂಡ ಎರಡು ಆಯ್ಕೆಗಳನ್ನ ಮುಂದಿಟ್ಕೊಂಡು ರಾಹುಲ್ ಗಾಂಧಿ ಅವರ ಮುಂದೆ ಮಾತುಕತೆ ನಡೆಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಒಂದು ವಿಚಾರ ಇದೆ, ಅಂದ್ರೆ ಈಗ ಏನಾದ್ರೂ ಕ್ಯಾಬಿನೆಟ್ ಪುನರ್ರಚನೆಗೆ ಅನುಮತಿ ಕೊಟ್ಟಿದ್ದೇ ಆದ್ರೆ ಸದ್ಯಕ್ಕಂತೂ ಯಾವುದೇ ರೀತಿಯ ಪವರ್ ಶೇರ್ ವಿಚಾರಗಳು ಇರೋದಿಲ್ಲ, ಎಲ್ಲವೂ ಕೂಡ ಸ್ಪಷ್ಟ, ಯಥಾಸ್ಥಿತಿ ಮುಂದುವರಿಯುತ್ತೆ ಅನ್ನೋದು ಕೂಡ ಒಂದು ಸಿಗ್ನಲ್ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ನಡೆ ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ರವೀಶ್, ಮತ್ತೆ ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಕರೆಕ್ಟ್, ಅದು ಒಂದು ವೇಳೆ ಸಂಪುಟ ಪುನರ್ರಚನೆ ಗ್ರೀನ್ ಸಿಗ್ನಲ್ ಕೊಟ್ಟರೆ ಮುಗೀತು.